ಅಧ್ಯಕ್ಷರಾದ ಶಿವಪರ ಊಟ. ಈಗ ಕಾರ್ಯಕ್ರಮದ ಮುಂದಿನ ಹಂತವಾಗಿ ಸ್ವಾಗತ ಭಾಷಣ. ನಮ್ಮ ಕಡೆ ಸ್ವಚ್ಛತೆ ಕಡೆ ಸಂಖ್ಯೆ ಕೈ ತಗೊಳ್ಳಿ ಮೇಡಮ್ ಸೈಡು. ಮ್ಯೂಸಿಕ್ ಹಾಕಿ, ಮ್ಯೂಸಿಕ್ 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 ಹಾಡಿ. ಸೌಮ್ಯ ಇರು, ಸೌಮ್ಯ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಮನೆ, ನಮ್ಮ ವಟಾರ, ನಮ್ಮ ಬೀದಿ ಇದನ್ನ ಮೊದಲು ಸ್ವಚ್ಛ ಮಾಡಿದ್ರೆ ಇಡೀ ಮಂಡ್ಯ ಸ್ವಚ್ಛ ಆಗ್ಬಿಡುತ್ತೆ. ಈಗ ಅದಕ್ಕೋಸ್ಕರ ನಾವೆಲ್ಲರೂ ದೃಢೀಕರಣ ಮಾಡಿ ಇಲ್ಲಿಂದ ಓಡಬೇಕು ನನ್ನ ಜೊತೆ. ಓಕೆ, ನಾನು ಮೈಸೂರು ತನಕ ಓಡ್ತೀನಿ, ಬರೋರು ನಿಂದೆ ಬನ್ನಿ. ಅಲ್ಲೇ ಹನುಮಂತಪ್ಪನಿಗೆ ಹೋಗಿ ಇವತ್ತು ಬಿಡತ್ತೀನಿ. ಅದರಿಂದಾಗಿ ಎಲ್ರಿಗೂ ಒಳ್ಳೇದಾಗ್ಲಿ. ಜಾಸ್ತಿ ಹೆಣ್ಮಕ್ಳು ಬಂದವ್ರೆ, ಎದೋಳಲ್ವೇನೋ ಬೇಗ ಎಲ್ಲ ಅವ್ರ ಮನೆ ಕಳ್ಳಿ, ಅವ್ರಿಗೋಸ್ಕರ ನಾವು ಓಡೋಣ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಮುಂದಾಳತ್ವವನ್ನು ತಗೊಂಡು ನಮ್ಮ ಡಿ ಸಿ ಅವರು ಭಾಳ ದೊಡ್ಡ ಪ್ರಮಾಣದ ರನ್ನನ್ನು ಮಾಡಿದರು. ಅವತ್ತು ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿದರು. ಮಂಡ್ಯ ಜಿಲ್ಲೆ ಇರ್ಬೋದು, ಇತರ ಯಾವುದೇ ಜಿಲ್ಲೆ ಇರ್ಬೋದು, ಜನಪರವಾದಂಥ ಕಾರ್ಯಕ್ರಮಗಳಿಗೆ, ಅಭಿವೃದ್ಧಿಗೆ ಸ್ವಾಮೀಜಿಯವರು ಧಾರ್ಮಿಕ ಕಾರ್ಯಕ್ಕಷ್ಟೇ ಅಲ್ಲ, ಸಾರ್ವಜನಿಕ ಯಾವುದೇ ಒಳ್ಳೆಯದಕ್ಕೆ ಅವರ ನಾಯಕತ್ವ ಮತ್ತು ಅವರ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಮಂಡ್ಯ ಇಡೀ ದೇಶಕ್ಕೆ ಪರಿಚಯ ಇದ್ರೂ ಮಂಡ್ಯ ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ. ಯುವ ಶಾಸಕರಾದ ಮೇಲೆ ಬಹುಶಃ ಅವರು ಭಾಳ ವಿನೂತನವಾದಂಥ ಉದ್ದೇಶಗಳನ್ನ ಇಟ್ಕೊಂಡು ಮಂಡ್ಯ ನಗರದ ಅನೇಕ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋ ಜೊತೆಗೆ ವಿಶ್ವ ದರ್ಜೆಯ ಮಟ್ಟಕ್ಕೆ ಕೆಲವು ಸರ್ಕಲ್ಗಳನ್ನ ಮಾಡತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಕೈ ಹಾಕಿದ್ದಾರೆ. ನಾನು ಎಲ್ಲವನ್ನೂ ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ, ಆದರೆ ಮಂಡ್ಯ ನಗರ 7 ತಾಲೂಕಿಗೆ ಸೇರಿರ್ತಕ್ಕಂಥದ್ದು, ಮೈಸೂರು ಬೆಂಗಳೂರು ಮಧ್ಯದಲ್ಲಿರ್ತಕ್ಕಂಥದ್ದು. ಮಂಡ್ಯ ನಾವು ಮೈಸೂರು ಥರನೇ ಸಾಂಸ್ಕೃತಿಕ ನಗರ ಆಗಿದೆ ಮೈಸೂರು. ಅದೇ ರೀತಿ ಮಂಡ್ಯನ ಸಹ ಮುಂದೆ ಒಂದು ದಿವಸ ಸಂಪೂರ್ಣವಾದಂಥ ಅಭಿವೃದ್ಧಿಯನ್ನು ನಾವು ಕಾಣಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಹೊಸ ಶಾಸಕರನ್ನ